ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಊಟಿಯ ಬ್ಲಾಗ್ ಕಂಟಿನ್ಯೂಟಿ ವಿಡಿಯೋ ಆಗಿದೆ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ನಾವಿವಾಗ ಬೋಟಿಂಗ್ ಹೋಗ್ತಾ ಇದ್ದೀವಿ. ಎಕ್ಸ್ಪೀರಿಯನ್ಸ್ ಹೇಗಿತ್ತು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ತೀನಿ. ಬನ್ನಿ ಈ ವ್ಲಾಗ್ ನೋಡೋಣ. ನಾಳೆ ಎಣ್ಣೆ ಹೊಡೆದಿರೋ ಆಡ್ತೀಯಾ? ಎರಡೆರಡು ಬಾಟ್ಲು ಖಾಲಿ ಆಯ್ತು. ಯಾರು ನೋಡಿದವ್ರು ಹಂಗೆ ಅನ್ಕೋಬೇಕು ನೋಡಿ. ಅಲ್ಲಿ ನೀರು ಕಾಣ್ತಾ ಇದೆಯಲ್ಲ, ಸೊ ಅಲ್ಲಿಗೆ ಹೋಗ್ತಾ ಇರೋದು. ಗಾಡಿನ ಸ್ವಲ್ಪ ದೂರ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಪಾಪ ಅಲ್ಲಿ ಅಣ್ಣಂಗೆ ಚಿರಿ ಯಾಕಿರೋದು. ಮೊಬೈಲ್ ಹರಾಜಕದೆಲ್ಲ ನೋಡಿದ್ರಾ? ಇಲ್ಲಿ ಆಗ್ತಾಳೆ ನೋಡು. ಇವಳವಳಲ್ಲ ಇವಳು. ನನ್ನ ಫೋನ್ ಉದ್ಧಾರ ಮಾತ್ರ ಮಾಡಲ್ಲ ಅವ್ರು ಯಾರು ಸೇರ್ಕೊಂಡು. ನಾನು ಮಾಡ್ತೀನಿ ಬಾರೆ. ಎಷ್ಟದು ಮೊಬೈಲ್? 1,30,000. ಅದ್ರ ಒಂದು 10,000 ರೂಪಾಯಿ ಕಡಿಮೆ ಕೊಡಿ, ಪರವಾಗಿಲ್ಲ. ಬೇಜಾರು ಮಾಡ್ಕೋಬೇಡಿ. ಡಿಸ್ಕೌಂಟ್ ಅಂತ ಒಂದು 10,000 ರೂಪಾಯಿ ಕಡಿಮೆ ಕೊಡ್ತೀನಿ, ಕೊಟ್ಬಿಡಿ. ಓನರ್ ನಾನು ಹೇಳ್ಬೇಕು. ಹರಾಜ್ ಆಗ್ತಿದ್ವಿ ಕಡೆ. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ ನೇಚರು. ನೀರು ಸಾಕತ್ತಾಗಿದೆ. ಇಲ್ಲೆಲ್ಲ ಬೋಟಿಂಗ್ ಮಾಡ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾವು ಕೂಡ ಬೋಟಿಂಗ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಇಲ್ಲಿ ಬೋಟಿಂಗ್ ಡೀಟೇಲ್ಸ್ ಹಾಕಿದ್ರು. ಸೊ ಪ್ರೈಸ್ ಲಿಸ್ಟ್ ಎಲ್ಲ ನೋಡಿಕೊಂಡು ಟಿಕೆಟ್ ತೊಗೊಳ್ಳೋಣ ಅಂತ ನಾವು ಕ್ಯೂವಲ್ಲಿ ನಿಂತ್ಕೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನನ್ನ ಮಗ ಬೇಜಾರಾಗಿ ನಿಂತಿದ್ದ. ಯಾಕೆ ಅಂತ ಕೇಳಿದರೆ, ಅವನು ಸಿಂಗಲ್ಲಾಗಿ ನಾನು ಬೋಟಿಂಗ್ ಹೋಗ್ತೀನಿ ಅಂತೇಳಿ ಹಠ ಮಾಡ್ತಾಯಿದ್ದ. ನಾವು ನೀರಲ್ಲಿ ಫಸ್ಟ್ ಟೈಮು ಬೇಡ, ನಿಂಗೆ ಅಭ್ಯಾಸ ಇಲ್ಲ, ಹೆದರ್ಕೋತೀಯ ಅಂತೇಳಿ ಬೇಡ ಅಂದಿದ್ದೆ. ಮತ್ತು ಅವ್ರ ಅಪ್ಪನ ಕನ್ವಿನ್ಸ್ ಮಾಡಿ, ಸ್ಮೈಲ್ ನಾನು ನಿನ್ನ ಜೊತೆಗೆ ಬರ್ತೀನಿ ಹೋಗೋಣ ಅಂದ ತಕ್ಷಣ ನೋಡಿ ಹೆಂಗೆ ಸ್ಮೈಲ್ ಕೊಡ್ತಾ ಇದ್ದೆ. ಎಲ್ಲೋಗ್ಬೇಕು? ಎಲ್ಲೋಗ್ತೀಯ ಹೇಳು. ಫಸ್ಟ್ ಸಿಂಗಲ್ ಮಾಡ್ಬಿಡೋಣ, ಆಮೇಲೆ ಪ್ರೀತು ತೆಗೆಸ್ಕೊತೇನೆ ಫೋಟೋ. ಅದು ಕ್ರೇಜೇ ಇಲ್ಲ ಅಲ್ಲ. ಅದನ್ನು ತೆಗೆದ್ಬಿಡು, ಅದು ಬಿದ್ದೋಗ್ಬಿಟ್ರೆ ಏನು ಮಾಡ್ತೀಯಾ? ಅಷ್ಟು ಸ್ಪೀಡ್ ಬತ್ತಾಯ್ತದು. ಹೋಗಮ್ಮ. ಫೋಟೋ எடுக்கிறாங்களா பாத்துக்கோ.
ಮಗು ತರ ಕೂತ್ಕೊ. ಚಿರು ಈ ಕಡೆ ಬಾಕಂದ. ಹೆಂಗೆ ಹೆಂಗೆ ಮತ್ತೆ ತೊಳ್ಕೊಬತ್ತಾ ಇದೆಯಾ? ಭಯ ಆಗತ್ತಲ್ಲ ಮತ್ತೆ ನಾವು ಹೋಗೋದು ಬೇರೆದ್ರಲ್ಲಿ. ಸರ್ ಒಂದೇ ಒಂದು ಫೋಟೋ ತಗೋತೀವಿ. ಕೈ ಹಿಡ್ಕೊ ಅಂಕಲ್ದು. ಟೈಟಾಗಿ ಹಿಡ್ಕೋಬೇಕು ಉಜ್ವಲ್. ನೀನು ಮುಂದೆ ಬಾ, ಇನ್ನ ಬಾ ಮುಂದೆ ಬಾ. ಬಾಯ್. ಸಿಂಗಲ್ ಆಗಿ ಬೋಟ್ ರೈಡಿಂಗ್ ಆದಮೇಲೆ ಗ್ರೂಪಲ್ಲಿ ಹೋಗೋಣ ಅಂಥೇಳಿ ಗ್ರೂಪಲ್ಲಿ ಬೋಟಿಂಗ್ ರೈಡ್ ಹೋಗ್ತಾ ಇದ್ದೀವಿ. ಒಂದು 10 ನಿಮಿಷ ವೆಯ್ಟ್ ಮಾಡಿ ಆದಮೇಲೆ ಬೋಟ್ ಬಂತು. ಸೊ ನಾವೆಲ್ಲರೂ ಅದಕ್ಕೆ ಹತ್ತುತ್ತಾ ಇದ್ದೀವಿ ಇವಾಗ. ಉಜ್ವಲ್ ಅಪ್ಪಿ ಇಲ್ಲಿ ಮತ್ತ ಈ ಜಾಗದಲ್ಲಿ ಅಲ್ಲಿರಲ್ಲ. ಎಲ್ಲಿವರೆಗೂ ಕರ್ಕೊಂಡು ಬಂದಿದ್ರಾ? ಎಲ್ಲಿವರೆಗೂ ಬಂದಿದ್ರೆ? ಅಲ್ಲೋಗಿರ್ಲಿಲ್ವಾ? ಅಲ್ಲೆಲ್ಲ ಹೋಗಿದ್ರಿ. ಬರ್ತಿದೆ ಮತ್ತ. ಚೀನ ಮಾಡ್ಕೊಳಕ್ ಆಗ್ತಿಲ್ಲ. ನಂದು ತೆಗಿಯಲ್ಲಿ. ಬೋಟಿಂಗ್ ಮಾತ್ರ ಸಖತ್ ಕ್ರೇಜಿ ಆಗಿತ್ತು. ಸಖತ್ ಎಂಜಾಯ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ಮುಗಿಸ್ಕೊಂಡು ರಿಟರ್ನ್ ಇಳಿತಾ ಇದ್ದೀವಿ. ಎಲ್ಲರಿಗೂ ತುಂಬ ಹೊಟ್ಟೆ ಹಸಿವಾಗ್ತಿತ್ತು. ಹಾಗಾಗಿ ಏನಾದರೂ ಲೈಟಾಗಿ ತಿನ್ಕೊಳ್ಳೋಣ ಅಂಥೇಳಿ ಅಲ್ಲೇ ಇದ್ದಂಥ ಹೋಟೆಲ್ಗೆ ಹೋದ್ವಿ ಎಲ್ಲರೂ. ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಗಾಡಿ ಪಾರ್ಕ್ ಮಾಡಿದ್ದಂಥ ಪ್ಲೇಸ್ಗೆ ಬಂದ್ವಿ. ಹಿಂಗೂ ಇರ್ತಾರ ಜನಗಳು. ಪ್ರೀತಿಯು ಹೋದರೂ ಇರಬೇಕಾ? ಆಮೇಲೆ ಇಲ್ಲಿ ಒಂದು ರೀಲ್ ಮಾಡೋಣ ಅಂದ್ಕೊಂಡು ಒಂದು ರೀಲ್ ಕೂಡ ಮಾಡಿದ್ವಿ. ಅದಾದಮೇಲೆ ಮಕ್ಕಳು ಕೂಡ ನಾವು ನಿಂತ್ಕೋತೀವಿ ಒಂದು ವಿಡಿಯೋ ಮಾಡಿ ಅಂದರು. ಸೊ ಅದು ಕೂಡ ಮಾಡಿ ಅಲ್ಲಿಂದ ನಾವು ರಿಟರ್ನ್ ಹೊರಡೋಣ ಅಂಥೇಳಿ
ರಿಟರ್ನ್ ಬಂದ್ವಿ. ಎಡಿಟ್ ಮಾಡಬೇಕು ನೋಡಿ. ಸ್ಟಾಪ್ ಮಾಡ್ಕೊಡು. ಬಾಯ್ ಬಾಯ್. ಹೊರಟಿದೀವಿ. ಬಾಯ್ ಬಾಯ್. ರಿಟರ್ನ್ ಬರ್ತಾ ಫುಲ್ಲು ಫಾಗು ಜೊತೆಗೆ ಮಳೆ ಕೂಡ ಬರ್ತಾ ಇದೆ. ನೋಡಿ ಎಷ್ಟು ಫಾಗ್ ಕಟ್ಕೊಂಡಿದೆ ಅಂತೇಳಿ. ಫುಲ್ಲು ಕೆಲವೊಂದು ಕಡೆ ರೋಡೇ ಕಾಣಿಸ್ತಿರಲಿಲ್ಲ, ಅಷ್ಟು ಫಾಗ್ ಆವರಿಸ್ಕೊಂಡಿದೆ ನೋಡಿ. ಈ ವೆದರ್ ನೋಡೋಕ್ಕೆ ಎಷ್ಟು ಚಿಲ್ಲಾಗಿತ್ತು ಅಂದರೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ಹೇಗಿತ್ತು ಈ ಊಟಿ ವ್ಲಾಗ್? ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನಲ್ಲಿರುವ ವಿಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಾವು ರಿಟರ್ನ್ ಬರಬೇಕಾದ್ರೆ ಸಿಕ್ಕಂಥ ಪ್ರಾಣಿಗಳು ಇವು ನಮಗೆ. ಫಾರೆಸ್ಟಲ್ಲಿ ರಿಟರ್ನ್ ಬರಬೇಕಾದ್ರೆ ಜಿಂಕೆಗಳು ಎಷ್ಟೊಂದು ಸಿಕ್ಕವು ನಮಗೆ ನೋಡೋದಕ್ಕೆ. ಬರೀ ಜಿಂಕೆಗಳಷ್ಟೇ ಅಲ್ಲ, ನಾವು ಕಾಡಾನೆಗಳನ್ನೂ ಕೂಡ ಮೀಟ್ ಮಾಡಿದ್ವಿ. ನಾನು ಫಸ್ಟ್ ಟೈಮ್ ಈ ಥರ ಗುಂಪಲ್ಲಿ ಕಾಡಾನೆಗಳನ್ನ ನೋಡಿದ್ದು, ತುಂಬ ಖುಷಿ ಆಯಿತು. ಹಾಗೆ ಅವುಗಳನ್ನ ನೋಡಿಕೊಂಡು ನವಿಲುಗಳು ಕೂಡ ಕಣ್ಣಿಗೆ ಕಂಡವು, ಅವುಗಳನ್ನ ಕೂಡ ನೋಡಿಕೊಂಡು ಅಲ್ಲಿಂದ ನಾವು ರಿಟರ್ನ್ ಬಂದ್ವಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾವುದೇ ಪ್ರಾಣಿಗಳಾಗಲಿ ನಾವು ತೊಂದರೆ ಕೊಟ್ರೇ ಅವು ನಮಗೆ ತೊಂದರೆ ಕೊಡೋದು. ನಾವು ಏನೂ ತೊಂದರೆ ಮಾಡದೇ ಇದ್ದರೆ ಅವು ಕೂಡ ನಮಗೇನೂ ತೊಂದರೆ ಮಾಡಲ್ಲ. ಅವುಗಳು ಕೂಡ ನಮ್ಮ ಥರನೇ ಜೀವಿಗಳಲ್ವಾ. ಜಿಂಕೆ, ಆನೆ, ನವಿಲುಗಳನ್ನ ನೋಡಿ ತುಂಬ ಖುಷಿ ಆಯಿತು. ಅವುಗಳನ್ನೆಲ್ಲ ನೋಡಿಕೊಂಡು ಅವುಗಳಿಗೂ ಬಾಯ್ ಹೇಳಿ ಅಲ್ಲಿಂದ ನಾವು ರಿಟರ್ನ್ ಬ್ಯಾಂಗ್ಳೂರಿಗೆ ಟ್ರಾವೆಲ್ ಕಂಟಿನ್ಯೂ ಮಾಡಿದ್ವಿ. ನೈಟ್ ಟೈಮಲ್ಲಿ ನಮ್ಮ ಮೈಸೂರಿನ ಅರಮನೆ ಯಾವ ಥರ ಕಾಣಿಸ್ತಾ ಇದೆ ನೋಡಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.